ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಿಗ್ರಂಥೋದೀರಯೇ. ಯಾರ್ಯಾರಿಬ್ರು ಇರುದು ಈಗ? ಪ್ರಣಮ್ಯ ಶಾರ್ವರಿ. ಹಾ, ನಾವಿಬ್ರು ಈ ಸರಿ 10th ಕೊನೆಯ ತಿಂಗಳು ಪಾಠ ಕತೆ ಬಿಡಬಾರ್ದು ಅಂತ ಕೇಳಿದೀವಿ. ಪೂರ್ತಿ ಎಷ್ಟಾಗುತ್ತೋ ಅಷ್ಟು ಭಾಗವಹಿಸ್ತೀವಿ. ಓಕೆ, ನಾವ್ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಡ್ತೀವಿ. ಮತ್ತೆ ಪರೀಕ್ಷೆಗೆ ಓದ್ಲಿಲ್ಲ. ಸರಿ ಸರಿ. ಭಾಗವತದಲ್ಲಿ ಎಷ್ಟು ಶ್ಲೋಕಗಳಿವೆ? ಎಷ್ಟು? ಪ್ರಣಮ್ಯ. ಪ್ರಣಮ್ಯ ಗೊತ್ತಿಲ್ಲ ಅಂದ್ರೆ ಶಾರ್ವರಿ. ಇಬ್ರಿಗೂ ಗೊತ್ತಿಲ್ವಾ? ಎಷ್ಟು? 1.5 ಸಹಸ್ರನ? ಎಷ್ಟು ಸಹಸ್ರ? 1 ಸಹಸ್ರನೋ 2 ಸಹಸ್ರನೋ? ಯಾರದು? ಆತ್ಮಾರಾಮನ. ಯಾರದು ಹಿಂದೆ? ಭವ. ಒಂದೇನು ನಿನ್ನಿದ್ದು ಮಾರ್ಚ್ ಎಲ್ಲ ಹಾಕದೆ ನೆನಪಟ್ಟೆ, ಕೊನೆಗೆ ಹಾಕಿದೆ ಅನ್ಸುತ್ತಲ್ವಾ? ಈಗ ಪ್ರಣಮ್ಯ ಸರಿ. ಈಗ ಇವರಿಬ್ರು ಹೇಳಿಲ್ವಾ? ಎಷ್ಟು ಸ್ಕಂಧಗಳಿವೆ? ಪ್ರಣಮ್ಯ ಹೇಳು. 12. ಆರನೇ ಸ್ಕಂಧದ ಮೊದಲ ಕಥೆ ಏನು? 6ನೇ ಸ್ಕಂಧದ ಮೊದಲ ಕಥೆ ಏನು? ಶಾರ್ವರಿಗೆ. ಶಾರ್ವರಿ. ಪ್ರಣಮ್ಯ ಏನಿದೆ? ದೃಷ್ಟಿಯ ವರ್ಣನೆ. ಸರಿ. ಮಕ್ಕಳು ಯಾರ್ಯಾರು ಅನ್ನೋದ್ರ ಬಗ್ಗೆ. ಯಾರದು ಕೈ ಎತ್ತಿದ್ದು? ಓಂಕಾರ. ಹೇಳು. ಓಂಕಾರ ಹೇಳು. ಸಮೀಚೀನಂ. ಮೊದಲ ಕಥೆ ಶುರುವಾಗುದು ಅಜಾಮಿಳನ ಕಥೆಯಿಂದ. ಹಾ, ಹೇಳಿ. ಕರೆಕ್ಟ್. ಯಾರು ಹೇಳಿದ್ದದು? ಆಗ್ಲೇ ಹೇಳಿದ್ರಾ? ಪ್ರಹ್ಲಾದನ ಉಳಿದ ತಮ್ಮಂದ್ರು ಯಾರು? ಪ್ರಣಮ್ಯ. ಪ್ರಣಮ್ಯ. ಸಂಹ್ಲಾದ, ಅನುಹ್ಲಾದ, ಕ್ಲಾದ. ಸಂಕ್ಲಾದ, ಅನುಕ್ಲಾದ, ಕ್ಲಾದ. ಸಂಹ್ಲಾದನ ಚಿಕ್ಕಮ್ಮನ ಹೆಸರೇನು? ಶಾರ್ವರಿ. ಏನ್ ಹೇಳಿದ್ದು?
ವಿಸರ್ಜಾನ ಹೇಳಿಬಿಟ್ಲಾ? ಆ, ಅವಳಿಗೆ ಮೈನಸ್ ಮಾರ್ಕ್. ಆ, ಬೇಡ ಆಚಾರ್ಯ. ನಾ ಕೇಳದೆ ಹೇಳಿದ್ದಕ್ಕೆ. ವೃಷದ್ಧಾನು ಸಮೀಚೀನಂ. ಆರ್ಯ, ಹಾ ಏನೋ ಪ್ರಹ್ಲಾದನಿಗೆ ತಮ್ಮಂದಿರಿಲ್ಲ. ಪ್ರಹ್ಲಾದನಿಗೆ ತಮ್ಮಂದ್ರಿದ್ದಾರಾ? ಇಲ್ಲ, ಆ, ಇವರೆಲ್ಲ ಅಣ್ಣಂದ್ರು, ಇವನು ಕೊನೆಯವನು. ಆಮೇಲೆ ಅಧಿಕಾರಕ್ಕೆ ಇವನೇ ಬರ್ತಾನಷ್ಟೆ. ವಿಶ್ವರೂಪನ ಅಂದ್ರೆ ವಿಶ್ವರೂಪ ಬರ್ಬೇಕಾದ ಪ್ರಸಂಗ ಯಾಕೆ ಬಂತು ಪ್ರಣಮ್ಯ? ಇಂದ್ರ ಬೃಹಸ್ಪತಿ ಬಂದಾಗ ಎತ್ತಲಿಲ್ಲಲ್ಲ, ಅದರಿಂದ ಅವ್ರಿಗೆ ಆಗುತ್ತೆ. ಹಾಗಾಗಿ ಅವನಿಗೆ ಗೊತ್ತಾಗದಿರೋ ಜಾಗಕ್ಕೆ ಹೋಗ್ತಾನೆ. ಇದರಿಂದ ಕುಲಗುರು ಪೋಸ್ಟ್ ಖಾಲಿ ಇರೋದ್ರಿಂದ ಆ ಜಾಗ ಖಾಲಿ ಇರೋದ್ರಿಂದ ವಿಶ್ವರೂಪನ ನನಗೆ ಕರೀತಾರೆ. ಈಗ ಕುಲಗುರು ಪೋಸ್ಟ್ ಖಾಲಿ ಇದ್ರೆ ಹೋಗ್ತೀರಾ ನೀವು ಯಾರಾದ್ರೂ? ಇಲ್ವಾ? ಯಾಕೆಂದ್ರೆ ಗುರು ಪೋಸ್ಟ್ ತುಂಬಾ ಒಳ್ಳೇದಲ್ಲ. ಅವನು ಅದಕ್ಕೆ ಯೋಗ್ಯವಾಗಿದ್ದ. ಸರಿ. ಅವನೇ ಕೇಳ್ಕೊಂಡ್ ಬಂದ ಅಪ್ಲಿಕೇಶನ್ ಹಾಕಿ? ಇಲ್ಲ, ಇಂದ್ರನೇ ಹೋಗಿ ನೀವು ಬರ್ತೀರಾ ಅಂತ ಕೇಳ್ತಾನೆ. ಇಂದ್ರ ಒಬ್ನೇ ಹೋಗಿರ್ತಾನ? ಇಂದ್ರ ಸುರರೆಲ್ಲರೂ ಹೋಗಿರ್ತಾರೆ. ಯಾರು ಅಲ್ಲಿಗೆ ಹೋಗ್ಬೇಕು ಅಂತ ಅವ್ರಿಗೆ ಪ್ರಚೋದನೆ ಮಾಡಿದ್ದು? ಯಾರಿಗೆ? ಇಂದ್ರಾದಿಗಳಿಗೆ ವಿಶ್ವರೂಪಾಚಾರ ಹತ್ರ ಹೋಗಿ ಅಂತ ಪ್ರಚೋದನೆ ಕೊಟ್ಟವ್ರು ಯಾರು? ಪ್ರಶ್ನೆ ಯಾರಿಗೆ? ಪ್ರಶ್ನೆ ಶಾರ್ವರಿಗೆ. ಶರ್ವರಿ ಗೊತ್ತಿಲ್ವಾ ಶಾರ್ವರಿಗೆ? ಈಗ ಪ್ರಣಮ್ಯ ಹೇಳು. ಸಮೀಚೀನ. ಇಲ್ಲಾಂದ್ರೆ 4 ಮಾರ್ಕ್ ಕಳ್ಕೊಳ್ತಿದ್ವಿ. ಅಲ್ಲ, ಆಗ ಹಾಗೆ ಉತ್ತರ ಕೊಟ್ಟಿದ್ರೆ ಅಂತ. ಜಾಣೆ ತರ ಯಾರಿಗೆ ಅಂತ ಕೇಳಿ ಬಚಾವಾದ್ರಿ. ವೃತ್ರಾಸುರನಿಗೆ ಎದುರಾಳಿಯಾಗಿ ಇಂದ್ರ ಒಂದು ಆಯುಧ ಪ್ರಯೋಗ ಮಾಡಿದ. ಆ ಆಯುಧ ಯಾವುದು? ಪ್ರಣಮ್ಯ. ವಜ್ರಾಯುಧ. ಅದ್ರಲ್ಲಿ ಬಲ ಹೇಗ್ ಬಂತವರಿಗೆ? ಶರ್ವರಿ. ಶಾರ್ವರಿ. ಬಲ ಹೇಗ್ ಬಂತ ಅದಕ್ಕೆ, ಆ ಆಯುಧಕ್ಕೆ? ಯಾರಾದ್ರೂ ಅದಕ್ಕೆ ಒಳಗಿನಿಂದ ಕೂತು ಜಪ ಮಾಡಿದ್ರಾ? ಹೇಗೆ ಆ ತಾಕತ್ತು ಬಂತು? ಇಂದ್ರನಿಂದ ಬಂತ. ಮತ್ತೆ ಇಂದ್ರನ ಕೈ ತಪ್ಪು ಹೋಯ್ತಲ್ವಾ? ಆನೆಗೆ ವೃತ್ರಾಸುರ ಹೊಡಿತಾನೆ. ಹೌದು. ಈಗ ವೃತ್ರಾಸುರ ಯಾರಿಂದಲೂ ಸಾಯಲ್ಲ ಅಂತ ತಾನೇ ವರ ಇದ್ದಿದ್ದು. ಆದ್ರೆ ವಜ್ರಾಯುಧದಿಂದ ಹೇಗೆ ಸತ್ತ? ಟ್ರಂಪ್ ಎಡವಟ್ಟು ಮಾಡದಂತೆ. ಆಡಿಯನ್ಸ್ ಪೋಲ್. ಪ್ರಣಮ್ಯ ಹೇಳ್ತೀಯಾ? ಹೇಳು. ಯಾವ ಪ್ರಶ್ನೆ? ಮೊದಲ ಪ್ರಶ್ನೆ, ಎರಡನೇ ಪ್ರಶ್ನೆನಾ? ಎರಡಕ್ಕೂ ಹೇಳ್ಬೋದು.
ಪ್ರಶ್ನೆ ಏನು? ವಜ್ರಾಯುಧ ಶಕ್ತಿ ದಧೀಚಿ ಮಹರ್ಷಿಗಳು ದಧೀಚಿ ಮಹರ್ಷಿಗಳ ಬೆನ್ನು ಮೂಳೆ ಆಗಿತ್ತು. ಅವರು ನಾರಾಯಣ ಕವಚ ಮಂತ್ರವನ್ನು ಜಪ ಮಾಡಿದ್ರಿಂದ ಅದಕ್ಕೆ ಶಕ್ತಿ. ಸರಿ, ಸಮೀಚೀನ. ನಾರಾಯಣ ವರ್ಮವನ್ನ ಜಪಿಸಿದವರ ಮೈಯ ಪ್ರತಿಯೊಂದು ಕಣವೂ ಕೂಡ ಆ ಮಂತ್ರದಿಂದ ತುಲ್ಯವಾಗಿತ್ತು. ಅದಕ್ಕೆ ಆ ಸಾಮರ್ಥ್ಯ ಇತ್ತು. ಅದರಿಂದಾಗಿ ಚತುರ್ಮುಖನ ಆದೇಶದಂತೆ ದೇವತೆಗಳು ಹೋಗಿ ಅವನ ಹತ್ರ ಆ ಶರೀರ ಲೋಕರಕ್ಷಣೆಗಾಗಿ ಕೊಡಿ ಅಂತ ಕೇಳಿದ್ರಿಂದ ಅವರು ಅದನ್ನ ವಜ್ರಾಯುಧಕ್ಕಾಗಿ ಬಳಸಿಕೊಂಡು ವೃತ್ರಾಸುರನನ್ನ ಸಂಹಾರ ಮಾಡಿದ್ರು. ನೆಕ್ಸ್ಟ್. ಅವನು ವರ ಇದ್ದಾರೆ. ಅವನ್ ತಂದೆ ತ್ವಷ್ಟ ದೇವತೆ ಯಜ್ಞ ಮಾಡಿ ಅವನನ್ನು ಕಟ್ಟಿದಲ್ವಾ, ಅಂದ್ರೆ ಅದೇ ಬಲ ಅವನಿಗಿದ್ದದ್ದು. ಅವಧ್ಯ ಅಂತಂದ್ರೆ ಇಂದ್ರನಿಂದ ಸಾಯದಂತೆ ಹುಟ್ಟಬೇಕು ಅಂತ ಅವನು ಕೇಳ್ಕೊಂಡ. ಆದ್ರೆ ಹೌದು, ಇಂದ್ರನಿಂದ ಕೊಲ್ಲಲ್ಪಡುವಂತಹ ಮಗ ಹುಟ್ಟಿ ಇಂದ್ರನ ಕೈಯಲ್ಲಿ ಆಯುಧದಿಂದ ಸತ್ತ. ಸಮೀಚೀನ. ಕೋಟಿ ಕೋಟಿ ರುದ್ರರನ್ನ ಹೆತ್ತವಳು ಒಬ್ಬಳಿದ್ದಾಳೆ. ರುದ್ರ ಗಣಗಳನ್ನ, ರುದ್ರರು ಅಂದ್ರೆ ರುದ್ರ ಗಣಗಳು, ಕೋಟಿ ಕೋಟಿ ರುದ್ರ ಗಣಗಳನ್ನ ಹೆತ್ತವಳು ಒಬ್ಬಳಿದ್ದಾಳೆ. ಯಾರು ಬೇಕಾದ್ರೆ ಹೇಳ್ಬೋದು, ಗೊತ್ತಿದ್ದವ್ರು ಇಬ್ರಲ್ಲಿ. ಪ್ರಣಮ್ಯ ಹೇಳ್ತೀಯಾ ಅಥವಾ ಶಾರ್ವರಿ ಹೇಳ್ತೀಯಾ? ದಿತಿ ಅಲ್ಲ, ಅದು ರುದ್ರಗಣ, ದೈತ್ಯಗಣ ಅಲ್ಲ. ಸರಿ, ಹಿಂದೆ ಹೇಳಿ. ಭೂತನಿಗೆ ಯಾವ ಮಡದಿಯಲ್ಲಿ ಹುಟ್ಟಿದ್ದು ಗೊತ್ತಾ? ಕೈ ಎತ್ತಿದ್ದು ಯಾರು ಹೇಳಿ? ದಕ್ಷನಲ್ಲಿ ಭೂತನಿಗೆ ಹುಟ್ಟಿದ್ದ. ಈಗ ತಾಯಿ ಯಾರು, ತಂದೆ ಯಾರು? ದಕ್ಷನಲ್ಲಿ ಅಂತ ಅವಳ ಹೆಸರಾ? ಅದೇ ನಂಗೆ ದಕ್ಷನಲ್ಲಿ ಅಂತ ಕೇಳಿಸ್ತಿದೆ. ದಕ್ಷ ಪತ್ನಿನ? ದಕ್ಷ ನಂದಿನಿ. ಅದನ್ನ ಬೇರೆ ಶಬ್ದದಲ್ಲಿ ಹೇಳ್ಬೋದಾ, ದಕ್ಷ ಸುತ ಅಂತ? ದಾಕ್ಷಾಯಿಣಿ ಅಂತ ಹೇಳ್ಬಾರ್ದಾ? ಹೇಳಮ್ಮ. ಭೂತನಿನ? ಭೂತಾನಿ. ಅವಳ ಹೆಸರು ಸ್ವರೂಪ ಅಂತ. ಭೂತಾನಿ ಅಂತ ಅವಳು ಭೂತನ ಹೆಂಡತಿ ಆದಮೇಲೆ ಭೂತಾನಿ ಅಂತ ಕರೀತಾರೆ. ಆದ್ರೆ ಅವಳು ಸ್ವರೂಪ ಅನ್ನುವಳಲ್ಲಿ ಭೂತನಿಗೆ ಕೋಟಿ ಸಂಖ್ಯೆಯಲ್ಲಿ ರುದ್ರಗಣಗಳು ಹುಟ್ಟಿ ಬರ್ತವೆ. ಹೆಚ್ಚು ಕಮ್ಮಿ ಆಯ್ತು. ಆದ್ರೆ ಸರಿಯಾಗಿ ಗಮನಿಸ್ಲಿಕ್ಕಾಗ್ಲಿಲ್ಲ ಅನ್ಸುತ್ತೆ. ಇಂದ್ರನ ಉದ್ಯಾನಕ್ಕೆ ಹೆಸರೇನಿದೆ ಗೊತ್ತಾ? ಇಂದ್ರನ ಉದ್ಯಾನಕ್ಕೆ ನಂದನವನ ಅಂತ ಕರೀತಾರೆ. ಏನ್ ಕರೀತಾರೆ?
ನಂದನವನ. ಈ ವಜ್ರಾಯುಧವನ್ನ ಯಾರು ರೆಡಿ ಮಾಡಿ ಕೊಡ್ತಾರೆ? ಪ್ರಣಮ್ಯ. ವಿಶ್ವಕರ್ಮ. ಸಮೀಚೀನ. ಸರಿಯಾದ ಉತ್ತರ. ನಿಮಗೆ 100 ಮಾರ್ಕ್ಗಳು, ಸಾರಿ 3 ಮಾರ್ಕ್ಗಳು ಸಿಗ್ತಾ ಇದ್ದಾವೆ. ವೈವಸ್ವತ ಮನುವಿಗೆ ಇದ್ದ ಇನ್ನೊಂದು ಹೆಸರೇನು? ಚಾರ್ವರಿ. ಯಾರದು ಹಿಂದೆ? ಓಂಕಾರನ ಹಿಂದೆ ಸುಮುಖನ. ಸುಮುಖ ಹೇಳು. ಶ್ರಾದ್ದದೇವ. ಸಮೀಚೀನಂ. ಹಸುಗಳನ್ನ ಹೆತ್ತ ಕಶ್ಯಪನ ಹೆಂಡತಿ ಯಾರು? ಪ್ರಣಮ್ಯ. ಹಸುಗಳು ಅನ್ನುವ ಜೀವರಾಶಿಯನ್ನ, ಹಸುಗಳು, ಎತ್ತುಗಳು, ಮಹಿಷಗಳು, ಎತ್ತು, ಕೋಣ, ಎಮ್ಮೆ, ಕಾಗೆ ಅಲ್ಲ, ಇಂತಹ ಹಾಲೂಡುವ ಜೀವರಾಶಿಗಳನ್ನ ಹೆತ್ತ ತಾಯಿ ಯಾರು? ಶಾರ್ವರಿ. ಆಡಿಯನ್ಸ್ ಪೋಲಿಗೆ ಹೋಗೋಣ. ಇನ್ ಪರೀಕ್ಷೆಗೆ ಯಾರಿದ್ದಾರೆ ಹೇಳಿ? ನಾನು ಅಂದ್ರೆ ಯಾರು? ಚಿನ್ಮಯಿ. ಓಂಕಾರ. ಓಂಕಾರ ಹೇಳು. ಪರೀಕ್ಷೆಗೆ ಅದು. ಏನ್ ಪ್ರಶ್ನೆ ಕೇಳಿದೆ ಹೇಳು? ಸಮೀಚೀನಂ. ದಕ್ಷನ ಶಾಪವನ್ನ ಸ್ವೀಕರಿಸಿದವರು ಯಾರು? ಚಿನ್ಮಯಿ. ಉತ್ತರ ಸರಿಯಾಗಿದೆ. ಸ್ವೀಕರಿಸಿದ ಅಂತ ನಾನು ಯಾಕೆ ಬಳಸಿದೆ? ಈಗ ದಕ್ಷ ಕೊಟ್ಟದ್ದ, ನಾರದ ಸ್ವೀಕರಿಸಿದ್ದ? ಅಲ್ಲ, ನಾನು ಸ್ವೀಕರಿಸಿದ ಅಂತ ಹೇಳುದಕ್ಕೆ ಏನಾದ್ರೂ ವಿಶೇಷ ಅರ್ಥ ಗೊತ್ತಾಯ್ತಾ? ಯಾರಿಗಾದ್ರೂ ಗೊತ್ತಾಯ್ತಾ? ಓಂಕಾರ, ಚಿನ್ಮಯಿ, ಶಾರ್ವರಿ, ಪ್ರಣಮ್ಯ. ಅಂದ್ರೆ ಅವನು ತನಗ್ ಬೇಡ ಅಂತ ಹೇಳಿಲ್ಲ. ನನಗೆ ಒಳ್ಳೇದೇ ಆಯ್ತು, ನಾನು ಎಲ್ಲ ಕಡೆನೂ ನಾರಾಯಣ ಸ್ಮರಿಸ್ತೇನೆ, ಎಲ್ಲರಿಗೂ ಅದನ್ನೇ ಹೇಳೋಗುತ್ತೆ, ಧನ್ಯವಾದ ಅಂತ ಹೇಳ್ತಾರೆ. ಸರಿ ಸರಿ, ಸರಿಯಾದ ಉತ್ತರ. ಒಂದು, ಪ್ರತಿಶಾಪ ಕೊಡದೆ ಅದನ್ನು ಶಾಂತವಾಗಿ ಸ್ವೀಕರಿಸಿ ಅದನ್ನು ವರವಾಗಿಯೇ ಪರಿಣಮಿಸಿಕೊಳ್ತಾನೆ. ಆದ್ರಿಂದಾಗಿ ಅವನು ಸ್ವೀಕರಿಸಿದ ಅಂತ ಹೇಳಿದ್ ಯಾಕೆ ಅಂದ್ರೆ, ಪ್ರತಿಯಾಗಿ ಶಾಪ ಕೊಡ್ಬೋದಿತ್ತು. ನನಗೇನ್ ಶಾಪ ಕೊಡ್ತೇನೆ? ನಾನು ಅವನಿಗೆ ವೈರಾಗ್ಯದ ಬೋಧೆಯನ್ನೇ ಮಾಡ್ತಾ ಇದ್ದೇನೆ, ಅದು ನನ್ನ ಕರ್ತವ್ಯ, ನಾನು ಮಾಡ್ತಿದ್ದೇನೆ, ನೀನೇನ್ ನನ್ನ ದಾರಿ ಅಂತ ಅಡಿಯುವುದು ಅಂತ ಅವ್ನು ಜೋರ್ ಮಾಡ್ಬೋದಿತ್ತು. ಆದ್ರೆ ಹಾಗೆ ಮಾಡದೆ ಅವನು ಶಾಪವನ್ನು ಸ್ವೀಕಾರ ಮಾಡಿದ. ಶಾರ್ವರಿ, ಏನ್ ಶಾಪ ಇತ್ತು? ನಾರದರಿಗೆ. ಚಿನ್ಮಯಿ, ನಿಂತಲ್ಲಿ ನಿಲ್ಬೇಡ. ಸಮೀಚೀನ. ಚಿನ್ಮಯಿ, ಉರುಕ್ರಮ ಅಂದ್ರೆ ಯಾರು? ಚಿನ್ಮಯಿ,
ಉರುಕ್ರಮ ಅಂದ್ರೆ ಯಾರು? ಶಾರ್ವರಿ, ಪ್ರಣಮ್ಯ, ವಾಮನ, ಸಮೀಚೀನಂ. ಅವನು ಎಷ್ಟನೇ ಮಗ? ಶಾರ್ವರಿ. ಸಾರಿ, ಮೊದಲು ಯಾರ ಮಗ ಅಂತ ಹೇಳಿ. ಶಾರ್ವರಿ ತಂದೆ ತಾಯಿ ಯಾರು ವಾಮನಂಗೆ? ಚಿನ್ಮಯಿ, ವಸು ಮತ್ತೆ ವಸು ಮತ್ತೆ ಗುಸು. ಅಷ್ಟವಸುಗಳು. ನಾನೇನ್ ಪ್ರಶ್ನೆ ಕೇಳಿದೆ ಹೇಳಿ? ವಾಮನನ ತಂದೆ ತಾಯಿ ಯಾರು ಕೇಳಿ. ಓಂಕಾರ. ತಂದೆ ಕಶ್ಯಪ, ತಾಯಿ ಅದಿತಿ, ಅವರ 12ನೇ ಮಗ. ಸಮೀಚೀನಂ. ಬೋನಸ್ ಪಾಯಿಂಟ್ ಇದೆ. ಹಂಗೆ ಎಲ್ಲ ಪ್ರಶ್ನೆ ನೆನ್ಪಿಟ್ಕೊಂಡು ಒಟ್ಟೊಟ್ಟಿಗೆ ಹೇಳ್ಬಿಟ್ಟಿಯಲ್ಲ, ಗುಡ್. ಸ್ವಾಹ ಯಾರ ಹೆಂಡತಿ? ಓಂಕಾರ. ಅಂಗಿರಸ. ಲೋಕದಲ್ಲಿ ಒಂದು ಪ್ರಸಿದ್ಧಿ ಇದೆ, ನೀನ್ ಹೇಳಿದ ಉತ್ತರ ಕರೆಕ್ಟ್ ಇದೆ. ಸಮೀಚೀನ, ಕರೆಕ್ಟ್. ನೀನ್ ಹೇಳಿದ ಆನ್ಸರ್ ಕರೆಕ್ಟ್. ಚಾಕ್ಷುಷ ಮನು ಅಂತ ಒಬ್ಬ ಇದ್ದಾನೆ. ಮನು ಗೊತ್ತಲ್ವಾ? ಆ ಮನುವಿನ ತಂದೆ ಯಾರು? ಚಾಕ್ಷುಷ ಮನುವಿನ ತಂದೆ. ಸುಮುಖ ಹೇಳ್ತೀಯಾ? ಮೊದ್ಲು ಈ 4 ಜನರಲ್ಲಿ ಯಾರಾದ್ರೂ ಕೈ ಎತ್ತಿ. ಅವ್ರು ಹೇಳಿಲ್ಲ ಅಂದ್ರೆ ಹಿಂದೋಗುತ್ತೆ. ಚಿನ್ಮಯಿ ಹೇಳು. ಓಂಕಾರ. ಚಿನ್ಮಯಿ. ಶಾರ್ವರಿ. ಪ್ರಣಮ್ಯ. ಸರಿ. ಇದು ಬಿಟ್ಟು ಯಾರ್ದಾದ್ರೂ ಆನ್ಸರ್ ಬೇರೆ ಇದೆಯಾ? ಓಂಕಾರ, ಈಗೇನು ಕೈ ಎತ್ತಾ ಇದ್ದಿ? ಸುಮುಖ. ಇನ್ಯಾರಾದ್ರೂ ಇದ್ದೀರಾ ಬೇರೆ ಉತ್ತರ ಹೇಳೋರು? ಯಾರೋ ಕೈ ಎತ್ತಿದ್ದೀರಿ, ಹೇಳಿ. ಯಾರು ಹೇಳಿದ್ದು? ಯಾರು? ದಿವ್ಯ ಧುನಿನ. ಸಮೀಚೀನ ಉತ್ತರ ಅವಳದು. ತಾಯಿ ಯಾರು ಗೊತ್ತಾ? ಹೇಳು. ಸಮೀಚೀನಂ. ಕೃತಿ ಮತ್ತು ವಿಶ್ವಕರ್ಮರಿಗೆ ಚಾಕ್ಷುಷ ಮನು ಅಂದ್ರೆ ಹುಟ್ಟಿ ತನ್ನ ಕಾರ್ಯಭಾರವನ್ನು ನಡೆಸ್ತಾನೆ. ಓಂಕಾರನಿಗೆ ವೃಷಪರ್ವ ಅಂತ ಒಬ್ಬನ ಹೆಸರು ಬರುತ್ತೆ. ಯಾರದು? ಚಿನ್ಮಯಿ. ಪ್ರಣಮ್ಯ. ಶಾರ್ವರಿ. ಓಂಕಾರ, ಈಗೇನ್ ಕೈ ಎತ್ತಾ ಇದ್ದಿ? ನಾನೇನ್ ಪ್ರಶ್ನೆ ಕೇಳಿದ್ದೇಳು? ಸರಿ, ಅದು ನಿನ್ನ ಉತ್ತರ ಸರಿ. ಆದ್ರೆ ನನಗೆ ಬೇಕಾದ ಉತ್ತರ ಇನ್ನೂ ಒಂದಿದೆ. ಅವನು ಏನು? ಮಂಗನೋ, ಮುನಿನೋ, ಮನುಷ್ಯನೋ,
ದಾನವ, ಸರಿ. ಅವನ ಮಗಳ ಹೆಸರೇನು? ಮಗಳಿದ್ರೆ ವಾರ್ಷಪರ್ವಣಿ. ಜಾಣ ನೀನು, ನಂಗೆ ಹೆಸರು ಬೇಕು. ಚಿನ್ಮಯಿ, ಶಾರ್ವರಿ. ಹಾ, ಯಾರೋ ಕೈ ಎತ್ತಿದ್ದಾರೆ ಹಿಂದೆ. ತಪ್ಪು. ಇನ್ಯಾರ್ದಾದ್ರೂ ಬೇರೆ ಉತ್ತರ ಇದೆಯಾ? ಹಾ, ಇನ್ನೊಂದು ಕ್ಲೂ ಕೊಡ್ತೇನೆ. ಒಬ್ಬ ರಾಜನ ಮನೆಗೆ ದಾಸಿಯಾಗಿ ಹೋಗಿ ಹೆಂಡತಿ ಆಗ್ತಾಳೆ ಅವಳು. ಹಾ, ಮುಖ. ಸಮೀಚೀನಂ. ಶರ್ಮಿಷ್ಠ. ಓಂಕಾರ. ಆ ರಾಜ ಯಾರು? ನಾನು ಕೇಳಿದ್ದು ಶರ್ಮಿಷ್ಠೆಯನ್ನ ಮದುವೆ ಆದ ರಾಜ ಯಾರು? ಚಿನ್ಮಯಿ, ಪ್ರಣಮ್ಯ, ಶಾರ್ವರಿ. ಇನ್ಯಾರಿದ್ದಾರೆ ಪರೀಕ್ಷೆಗೆ ಬಾಕಿ? ಯಾರಿಬ್ರದು? ಮಾಧವ, ಮತ್ತೊಬ್ಬ ಶ್ರೀನಿಧಿ. ಮೊದಲಿನಿಂದ ಅವನ ಹೆಸರು ಬರ್ತಿತ್ತು, ಅವನ್ ಮಾತ್ರ ಇರ್ತಿರ್ಲಿಲ್ಲ. ಸರಿ. ಶ್ರೀನಿಧಿ ಮಾಧವನಿಗೆ ಗೊತ್ತಾ ಈ ಪ್ರಶ್ನೆಗೆ ಉತ್ತರ? ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ವಾ? ಯಾರು ಕೈ ಎತ್ತಿದ್ದಾರೆ? ಹಾ, ಭಾಮತಿ. ಹೇಳು. ಸಮೀಚೀನಂ. ಓ, ಭಾಮತಿ ಎಲ್ಲೆಲ್ಲಿಂದನೂ ಮಾರ್ಕ್ಸ್ ಬರುತ್ತೆ. ಮಾಧವನಿಗೆ ಪ್ರಶ್ನೆ. ಈ ಶರ್ಮಿಷ್ಠೆಗೆ ಒಬ್ಳು ಸವತಿ ಇದ್ಲು. ಶರ್ಮಿಷ್ಠೆಗೆ ಒಬ್ಳು ಸವತಿ ಇದ್ಲು. ಸವತಿ ಅಂದ್ರೆ ಏನು ಗೊತ್ತಾ? ಏನರ್ಥ ಸವತಿ ಅಂದ್ರೆ? ಹ, ಇದು ಈ ಪ್ರಶ್ನೆ ಮಾರ್ಕ್ ಇಲ್ಲ. ಇನ್ನೊಂದು ಹೆಂಡತಿ. ಸರಿ. ಈಗ ಶರ್ಮಿಷ್ಠೆಗೆ ಸವತಿ ಯಾರು? ಯಾರು? ಹಾ, ಕೈ ಎತ್ತಿದ್ ಯಾರದು? ಸುಮುಖ. ಹೇಳು. ಯಾರು? ಕೇಳಿಸ್ತಿಲ್ಲ. ಹಾ, ಪ್ರಣಮ್ಯ ಹೇಳಿದ್ಯಾ? ದೇವಯಾನಿ. ಸಮೀಚೀನಂ. ದೇವಯಾನಿ ಯಾರ ಮಗಳು? ಶಾರ್ವರಿಗೆ ಅಥವಾ ಚಿನ್ಮಯನಿಗೆ? ಚಿನ್ಮಯಿಗೆ, ಸಾರಿ. ಗೊತ್ತಿಲ್ಲ. ಹಾ, ಮಾಧವ ಹೇಳು. ಸೂಪರ್ ಅಮ್ಮ ನೀನು. ಈಗೊಂದು ಪ್ರಶ್ನೆ ಮಾಧವನಿಗೆ. ಸಿಲೋಂಚ ವೃತ್ತಿ ಅಂದ್ರೆ ಏನು? ಸಿಲೋಂಚ ವೃತ್ತಿ ಗೊತ್ತಾ? ಕೇಳಿದ್ಯಾ? ಎಲ್ಲಾದ್ರೂ ಕಿವಿಗ್ ಬಿದ್ದಿದ್ಯಾ ಈ ಶಬ್ದ?
ಬಿದ್ದಿದ್ಯಾ? ಏನರ್ಥ? ಶ್ರೀನಿಧಿ ಗದ್ದೆಗೆ ಹೋಗಿ ಅಲ್ಲಿ ಅಂತ ಕೆಳಗ್ ಬಿದ್ದಿಬ್ಬ ತಗೊಂಡು ಬಿದ್ದಿದ್ದನ್ನೆಲ್ಲ ಇದು ಬದ್ದದ್ದನ್ನೆಲ್ಲ ಎತ್ಕೊಂಡು ಹೋಗ್ತಾ ಇರೋದು. ಹಾ ಸರಿ. ಅದು ಈಗ ಸಿಲೋಂಚ ವೃತ್ತಿ ಅಂದ್ರೆ ಅದು ಒಂದು ಪದನ, ಎರಡು ಪದನ, ಮೂರು ಪದನ? ಯಾರಾದ್ರೂ ಹೇಳ್ಬೋದು. ಓಪನ್ ಟು ಆಲ್. ಮೂರ್ ಪದ ಯಾವ್ದ್ಯಾವ್ದು? ಸರಿ. ಹಾಗಾದ್ರೆ ಇದರಲ್ಲಿ ಎಷ್ಟು ವಿಭಾಗ ಇದೆ? ವೃತ್ತಿಯಲ್ಲಿ 2 ವಿಭಾಗನೋ, ಶಿಲದಲ್ಲಿ 2 ವಿಭಾಗನೋ? ವೃತ್ತಿಯಲ್ಲಿ 2 ವಿಭಾಗ. ಯಾವ್ದೆಲ್ಲ ವೃತ್ತಿಗಳು? 2ಕ್ಕೆ ವ್ಯತ್ಯಾಸ ಇದೆಯಾ? ಸರಿ. ಈಗ ಓಂಕಾರ ಹೇಳು, 1ನೇದಕ್ಕೆ ವ್ಯತ್ಯಾಸ. ಶಿಲಾ ಅಂದ್ರೆ ಏನು? ಏನೇನು? ಮಾಧವ, ಉಂಚ ಅಂದ್ರೆ? ಶ್ರೀನಿಧಿ? ಶಾರ್ವರಿ? ಕೊಯ್ಲಾದ್ಮೇಲೆ ಬಿತ್ತಿರೋ ಧಾನ್ಯಗಳನ್ನ ಸ್ವೀಕಾರ ಮಾಡುದು ಶಿಲಾ ಅಂದ್ರೆ. ಉಂಚ ಅಂದ್ರೆ? ಹೇಳಿ ಅವ್ರು ಕೊಟ್ಟದ್ದು, ಅವ್ರು ಹೇಳಿದ್ಮೇಲೆ ಕೊಟ್ಟದ್ದನ್ನು ತಗೊಂಡೋಗುದು. ಪ್ರಣಮ್ಯ? ಒಂದು ಬಿದ್ದಿದ್ದನ್ನು ತಗೊಂಡ್ರೆ ಕೊಯ್ಲಾದ್ಮೇಲೆ ಯಾವ್ದು ಉಳಿದಿರುತ್ತೋ ಅದನ್ನ ತಗೊಳ್ಳೋದು. ಇನ್ನೊಂದು ಆಚಾರ ಯಾರು ತಗೊಳ್ತಾರೋ ಅದಾದ್ಮೇಲೆ ಯಾರು ಅದ್ರಲ್ಲೂ ಎಷ್ಟು ಕೊನೆ ಈಗ ಒಂದ್ಸರಿ ಎರಡು ಒಂದ್ ತಗೊಂಡ್ ಹೋದ್ರೆ ಮತ್ತೆ ಉಳಿದಿರೋದು ಯಾರು ತಗೊಳ್ತಾರೋ ಅದು ಇನ್ನೊಂದು. ಇನ್ನೊಂದು ಅಂದ್ರೆ ಉಂಚ ವೃತ್ತಿ. ಶಿಲಾ ಅಂದ್ರೆ ತೆನೆಗಳನ್ನ ತಗೊಂಡೋಗುದು. ಉಂಚ ಅಂದ್ರೆ ಕಾಳುಗಳನ್ನು ಹೆಕ್ಕುದು. ಸಮೀಚೀನ. ಮಾಧವನಿಗೆ ಪ್ರಶ್ನೆ. ಈ ನಾರಾಯಣ ವರ್ಮದ ನಾರಾಯಣ ವರ್ಮದ ಸ್ತೋತ್ರದ ಪಾರಾಯಣ ಆದ್ಮೇಲೆ ಅದ ಫಲಶ್ರುತಿಯಲ್ಲಿ ಒಂದು ಕಥೆ ಹೇಳ್ತಾರೆ. ಏನು ಅಂತ ನೆನ್ಪಿದ್ಯಾ? ಈ ಸ್ತೋತ್ರ ಹೇಳಿದ್ರೆ ಏನಾಗತ್ತೆ, ಈ ಸ್ತೋತ್ರ ಹೇಳಿದವರ ಶಕ್ತಿ ಏನು, ಅಥವಾ ಏನೋ ಒಂಥರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆ ಇದೆ. ಆ ಕಥೆಯನ್ನು ನೆನ್ಪಿದ್ಯಾ? ಶ್ರೀನಿಧಿ ಹೇಳ್ಬೋದಾ? ಮಾಧವ ಹೇಳ್ತೀನಿ ಅಂದ್ರೆ ಕೈ ಎತ್ಬೇಕು, ಇಲ್ಲ ನಾನು ಶ್ರೀನಿಧಿಗೆ ಹೋಗ್ತೇನೆ. ಹಾ, ಶ್ರೀನಿಧಿ ಹೇಳು. ಪಾಸ್ ಮಾಡ್ತೀಯಾ? ಶ್ರೀನಿಧಿನು ಪಾಸ ಅಂದ್ರೆ ಪ್ರಶ್ನೆ ಪಾಸ್ ಆಗ್ಬೇಕು ಉತ್ತರ ಹೇಳಿದ್ಮೇಲೆ. ಹಾ, ಚಿನ್ಮಯಿ? ನೆನ್ಪಿಲ್ಲ. ಶಾರ್ವರಿ? ಪ್ರಣಮ್ಯ? ಅವರು ನಾರಾಯಣ ಮಂತ್ರವನ್ನ ಯಾರು ಜಪಿಸಿರ್ತಾನೋ ಅವರು ತಮ್ಮ ದೇಹವನ್ನ ಯೋಗದಿಂದ ತ್ಯಜಿಸಿ ಅಂದ್ರೆ ಮರುಭೂಮಿಯಲ್ಲಿ ತ್ಯಜಿಸಿರ್ತಾರೆ. ಅದು ಹಲವಾರು ವರ್ಷಗಳ ನಂತರ ಯಾವುದೋ ಒಂದು ಗಂಧರ್ವ ಸ್ತ್ರೀಯ ಜೊತೆಗೆ ವಿಮಾನದಲ್ಲಿ ಆಕಾಶದಲ್ಲಿ ವಿಮಾನದ ಮೇಲೆ ಹೋಗ್ತಾ ಇರ್ತಾನೆ. ಅದು ಆ ಅಸ್ಥಿ ಏನಿರುತ್ತೋ ಅದ್ರ ಮೇಲ್ಗಡೆ ಹೋದಾಗ ಅದ್ರ ಸಹಿತ ಕೆಳಗ್ ಬರ್ತಾನೆ ಅನ್ನೋ. ಈಗ ಕತೆ ಸರಿ ಇದೆ. ಪಾತ್ರಗಳ ಹೆಸರು ಗೊತ್ತಾ?
ಯಾರಾದ್ರೂ ಹೇಳ್ತೀರಿ ಅಂದ್ರೆ ಕೈ ಎತ್ತಿ. ಹಾ ಹೇಳು ಪ್ರಣಮ್ಯ. ಗಂಧರ್ವನ ಹೆಸರು ಚಿತ್ರಕೇತು. ಚಿತ್ರಕೇತುನಾ? ಹಾ ಅವನು ವಿದ್ಯಾಧರನೇನ ಅವನು? ನೀವು ಗಂಧರ್ವ ಅಂತ ಇದ್ದೀರಿ, ಚಿತ್ರಕೇತು ಅಂದ್ರೆ ಒಬ್ಬ ಗಂಧರ್ವ ಅಂದ್ರೆ ಹಿಂದೆ ಚಿತ್ರಕೇತುವಿನ ಕತೆ ಬಂದಿತ್ತು, ಅವನೊಬ್ಬ ವಿದ್ಯಾಧರ. ಅಲ್ಲ ಬೇರೆ ಬೇರೆ. ಓ, 2 ಚಿತ್ರಕೇತು ಇದ್ದಾರೆ, ಚಿತ್ರಕೇತು 1, ಚಿತ್ರಕೇತು 2. ಗೊತ್ತಿಲ್ಲ, ಹಾಗಿರ್ಬಹುದು. ಮಾರ್ಕ್ ಹಾಕಬಹುದು. ಹಾ ಚಿನ್ಮಯಿ. ಚಿತ್ರರಥ. ಸಮೀಚೀನ. ಚಿತ್ರರಥ ಆ ಗಂಧರ್ವನ ಹೆಸರು. ಆ ಮುನಿ ಯಾರು ಗೊತ್ತಾ? ಮುನಿ ಗೊತ್ತಿಲ್ವ ಯಾರಿಗೂ? ಹಾ ಯಾರು? ಹಾ ಸುಮುಖ ಹೇಳು. ಆತ್ಮರಾಮನ? ವಾಲಕಿಲ್ಯ ಮೈನಸ್ಸು. ಹಾ ಕೌಶಿಕ ವಂಶದವನು, ಕೌಶಿಕ ಗೋತ್ರದವನು ಅಂತ. ಕರೆಕ್ಟ್, ಸಮೀಚೀನ. ಕೌಶಿಕ ಗೋತ್ರದವನು, ಕೌಶಿಕಿ ಅಂತ ಕರೀತಾರ ಅವನನ್ನ. ಸಮೀಚೀನ. ಕೌಶಿಕ ಮುನಿ ಅಂತ ಕರೀತಾರೆ, ಆದ್ರೆ ಕುಶಿಕ ಗೋತ್ರದವನಾದ್ರಿಂದಾಗಿ ಅದು ಒಂದು ಅರ್ಥ. ಮಾಧವನಿಗೆ ಪ್ರಶ್ನೆ, ರಾಹುವಿನ ತಾಯಿ ಯಾರು? ರಾಹುನ ತಾಯಿ ಯಾರು? ಶ್ರೀನಿಧಿ? ಸಿಂಹಿಕಾ. ಸಮೀಚೀನ. ಪ್ರಶ್ನೆ ಹಾಗೆ ಮುಂದುವರಿಯುತ್ತೆ. ಅವನ ತಂದೆ ಯಾರು? ರಾಹುಲನ ತಂದೆ ಅಲ್ಲ, ರಾಹುವಿನ ತಂದೆ. ಹಾ ಹೇಳು. ಓಂಕಾರ. ಹ ಸಮೀಚೀನಂ, ಸರಿಯಾದ ಉತ್ತರ. ನಂಗೆ ಶ್ರೀನಿಧಿಯಿಂದ ಉತ್ತರಗಳು ಹೆಚ್ಚು ಬರಲಿಲ್ಲ. ಶ್ರೀನಿಧಿಗೆ ಮತ್ತೆ ಪ್ರಶ್ನೆ. ಈ ಶಾಸ್ತ್ರಗಳಲ್ಲಿ ಭಾಷೆ ಅಂತ ಇರುತ್ತೆ, ನಮ್ಗೆ ಭಾಷೆ 3 ತರದ ಭಾಷೆಗಳನ್ನು ಬಳಸಿದ್ರು ಅಂತಿದೆ. ಯಾವುದೆಲ್ಲ ಗೊತ್ತಾ? 3 ತರದ ಭಾಷೆ: ಕನ್ನಡ, ಸಂಸ್ಕೃತ, ಹಿಂದಿ. ತ್ರಿಭಾಷಾ ಸೂತ್ರ. ಪ್ರಣಮ್ಯ? ಮೂರನೇದು ಗುಹ್ಯ, ಒಂದು ಎಲ್ಲರಿಗೂ ಅರ್ಥ ಆಗೋ ತರದ್ದು, ಇನ್ನೊಂದು ಒಂದ್ ಸ್ವಲ್ಪ ತಲೆ ಅಂದ್ರೆ ಒಂದ್ ಸ್ವಲ್ಪ ಬುದ್ಧಿ ಓಡಿಸಿ ಅರ್ಥ ಮಾಡ್ಕೊಳ್ಳುವಂಥದ್ದು, ಇನ್ನೊಂದು ಗುಹ್ಯವಾದದ್ದು. 3 ತರದ ಭಾಷೆ ಬಳಸಿದ್ದಾರೆ. ಗುಹ್ಯವಾದದ್ದು ಗುಹ್ಯ, ಗುಹ್ಯವಾದದ್ದು ಗುಹ್ಯ. ಸಮಾಧಿಯಲ್ಲಿರುವುದು ಸಮಾಧಿ. ಮೊದಲನೇದು ಗೊತ್ತಿಲ್ಲ, ಕೊನೆದು ಗುಹ್ಯ. ಸರಿ, ಈಗ ಉಳಿದದ್ದನ್ನ ಯಾರು ಹೇಳ್ತೀರಿ? ಶ್ರೀನಿಧಿ ಹೇಳ್ತೀಯಾ? ಎರಡನೇ ಸಾಮಾನ್ಯ. ಸಾಮಾನ್ಯ. ಮಾಧವ? ಪ್ರಣಮ್ಯ ಆಯ್ತಲ್ಲ. ಚಿನ್ಮಯಿ? ಶಾರ್ವರಿ? ಗೊತ್ತಿಲ್ಲ. ಭಾಮತಿ? ಯಾರು ಹೇಳ್ತೀರಿ ಉಳಿದವರು? ಕೈ ಎತ್ತಿದ್ದಾರೆ ಯಾರಾದ್ರು? ಇಲ್ಲ. ಒಂದು ಕಂಡಂತೆ ಹೇಳುದು, ಎರಡನೇದು ಇದ್ದಂತೆ ಹೇಳುದು, ಮೂರನೇದು ಅರ್ಥವಾಗದಂತೆ ಹೇಳುದು. ಕಂಡಂತೆ ಹೇಳುವುದು ದರ್ಶನ, ಇದ್ದಂತೆ ಹೇಳುವುದು ಸಮಾಧಿ, ಅರ್ಥವಾಗದಂತೆ ಹೇಳುವುದು ಗುಹ್ಯ. ಈಗ ಯಾವ್ದೆಲ್ಲ ಹೇಳಿ? ಹಬ್ಬ.
ಸಮಾಧಾನ ಆಯ್ತು. 3 ಅವಸ್ಥೆಗಳು ಯಾವುದು ಮಾಧವ? 3 ಅವಸ್ಥೆಗಳು. ಇಂದೊಂದು ಅವಸ್ಥೆ ಮಾರೆ ಅಂತ ಬೈತಿರ್ತಾರೆ ಎಲ್ರು. ಚಿನ್ಮಯಿ ಹೇಳು. ಜಾಗೃತ, ಸ್ವಪ್ನ, ಸುಷುಪ್ತಿ. ಮಾಧವ ಇದು ಕರೆಕ್ಟಾ? ನೀನ್ ತಪ್ಪು ಅಂತ ಹೇಳಿದ್ರೆ ಅದಕ್ಕೆ ಮಾರ್ಕ್ಸ್ ಇದೆ. ಶ್ರೀನಿಧಿ ಸರಿ ಇದೆ, ಆದ್ರೆ ನಿಂಗೆ ಮಾರ್ಕ್ ಇದೆ. ಹರಿಯಶ್ವ ತಪಸ್ಸು ಮಾಡಿದ ಜಾಗ ಯಾವುದು ಶ್ರೀನಿಧಿ? ಇದು ಸಿಂಧು ನದಿ ಸೇರೋ ಜಾಗ ನಾರಾಯಣ ತೀರ್ಥ. ಸಮೀಚೀನಂ. ಯಾರು? ಶ್ರೀನಿಧಿ ಹೇಳಿದ್ದಲ್ವಾ? ಸಮೀಚೀನಂ. ಸಿಂಧು ನದಿ ಸಮುದ್ರಕ್ಕೆ ಸೇರುವ ಜಾಗ ನಾರಾಯಣ ತೀರ್ಥ ಅಂತ ಅದಕ್ಕೆ ಕರೀತಾರೆ. ಆ ಜಾಗದಲ್ಲಿ ಹರಿಯಶ್ವರು ತಪಸ್ಸು ಮಾಡಿ, ನಾರದರಿಂದ ಉಪದಿಷ್ಟರಾಗಿ ತಪಸ್ಸು ಮಾಡಿ ಉತ್ತಮ ಲೋಕವನ್ನು ಸೇರಿದ್ರು. ಮಾಧವನಿಗೆ ಈ ಹಂಸಗುಹ್ಯ ಸ್ತೋತ್ರ ಅಂತ ಒಂದಿದೆ, ಅದನ್ನ ಸ್ತೋತ್ರ ಮಾಡಿ ದೇವರನ್ನ ಒಲಿಸಿಕೊಂಡವನು ಯಾರು? ಪ್ರಣಮ್ಯ, ಚಿನ್ಮಯಿ, ಸಮೀಚೀನಂ. ಸರಿಯಾದ ಉತ್ತರ. ಈ ನಾರದರು ಕೇಳಿದ ಕೆಲವು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ, ಜಗತ್ತು ಯಾರ ರಾಜ್ಯ? ಜಗತ್ತು ಯಾರ ರಾಜ್ಯ? ಶಾರ್ವರಿ. ಸಮೀಚೀನಂ. ಇದು ಭಗವಂತನಿಗೆ ಸಂಬಂಧಪಟ್ಟ ರಾಜ್ಯ. ಈಶಾವಾಸ್ಯಮಿದಂ ಸರ್ವಂ. ಎಷ್ಟು ಸುಲಭ ಇದೆ ಪ್ರಶ್ನೆ ಅಲ್ವಾ? ಸರಿ, ಕಷ್ಟದ ಕೇಳೋಣ. ಇನ್ನು ಕಷ್ಟ ಮಾಡಲ? ನಾನ್ ಕಾಣಿಸ್ತಿದ್ದೇನಾ? ನೋಡಿ, ನಂಗೆ ಹೆಂಗ್ ಗೊತ್ತಾಯ್ತು ನಾನ್ ಕಾಣಿಸ್ತಿಲ್ಲ ಅಂತ? ಏನಾಯ್ತು? ಇಲ್ಲ, ಆಪ್ ಓಪನ್ ಮಾಡ್ಲಿಲ್ಲ, ಪ್ರಶ್ನೆ ಹುಡುಕ್ತಾ ಇದ್ದೆ. ಇನ್ನೆರಡು ಪ್ರಶ್ನೆ ಮಾಧವನಿಗೆ. ಈಗ ಹಿಂದೆ ಕೇಳಿದ ಪ್ರಶ್ನೆ ಯಾವುದು? ಹೇಳು. ಜಗತ್ತು ರಾಜ್ಯ ಯಾರದ್ದು? ಸಮೀಚೀನಂ. ತೀಕ್ಷ್ಣವಾದ ಅಲಗು ಅಂದ್ರೆ ಚೂಪಾದದ್ದು ಇರುವಂತಹ ಚಕ್ರ ಒಂದನ್ನ ಪರಿಚಯಿಸ್ತಾನೆ ನಾರದ ಹರಿಯಶ್ವರಿಗೆ. ಆ ಚಕ್ರ ಯಾವುದು ಶ್ರೀನಿಧಿ? ತೀಕ್ಷ್ಣವಾದ ಅಲಗುಗಳಿಂದ ಕೂಡಿದ ಗರಗರನೆ ತಿರುಗುವ ಚಕ್ರ ಯಾವುದು? ಸುದರ್ಶನ ಚಕ್ರ. ಮಾಧವ
ಅಲ್ಲ ಶ್ರೀನಿಧಿ, ಸಾರಿ ಮಾಧವ, ಇನ್ಯಾರಿದ್ದಾರೆ? ಓಂಕಾರ, ಸಂಸಾರದಲ್ಲಿರುವಂತಹ ದುಃಖಗಳು. ಶಾರ್ವರಿ, ಅದೇ ಚಿನ್ಮಯಿ, ರಾಗದ್ವೇಷಗಳು ಸಂಸಾರದಲ್ಲಿ. ಯಾರಾದ್ರೂ ಹೇಳ್ತೀರಾ ಬೇರೆಯವರು? ಆತ್ಮಾರಾಮ. ಸಮೀಚೀನಂ. ಕಾಲಚಕ್ರದ ಬಗ್ಗೆ ಪ್ರಶ್ನೆ ಕೇಳಿಲ್ಲ. ಎರಡೂ ಕಡೆ ಹರಿಯುವ ನದಿ ಯಾವುದು? ಕೊನೆಯ ಪ್ರಶ್ನೆ ಮಾಧವನಿಗೆ. ಎರಡೂ ಕಡೆ ಹರಿಯುವ ನದಿ. ಎರಡು ಕಡೆ ವಾಪಸ್ ಪರ್ವತ ಕರಿಯತ್ತಾ? ಶ್ರೀನಿಧಿ, ಸೃಷ್ಟಿ ಮತ್ತು ನಾಶ. ಎರಡು ಕಡೆಗೆ ಹರಿಯುವ ನದಿ. ಪ್ರಣಮ್ಯ. ಮಾಯಾ ಅಲ್ಲ. ಇದು ಮೊನ್ನೆ ಒಮ್ಮೆ ಪ್ರಶ್ನೆ ಕೇಳಿತ್ತು. ಚಿನ್ಮಯಿ ಹೇಳು. ಕೈ ಹೇಳು. ಕೈ ಎತ್ಕೋ, ಹಿಂದೆ ತಗೋ, ಬಡ್ಕೊ. ಎರಡೂ ಕಡೆ ಹರಿಯುವ ಪ್ರವಾಹವನ್ನು ಕೇಳಿದ್ದು. ಸುಮುಖ. ಪ್ರಣಮ್ಯ ಹೇಳು. ಮನಸ್ಸು. ಸಿಗೋಣ. ರಾಮ್ ರಾಮ್. ರಾಮ್ ರಾಮ್. ಎರಡು ಕಡೆಗೆ ಹರಿತಾ ಇದೆ. ಒಂದ್ ರಾಮ್ ಈ ಕಡೆ ಹರಿಯುತ್ತೆ, ಒಂದ್ ರಾಮ್ ಈ ಕಡೆ ಹರಿಯುತ್ತೆ. ಸಂಸಾರ ಅದು ಹೀಗ್ ತಿರುಗಿದ್ರು ಅಲ್ಲಿಗೆ ಬರುತ್ತೆ, ಹೀಗ್ ತಿರುಗಿದ್ರು ಅಲ್ಲಿಗೆ ಬರುತ್ತೆ. ಅದು ಚಕ್ರ ಅಲ್ವಾ? ಸಂಸಾರ ಅನ್ನೋದು ಯಾವ ಕಡೆ ತಿರುಗಿದ್ರು, ಯಾವ ಕಡೆಗೆ ಹರಿದ್ರು ಅದು ಬರುದು ವಾಪಸ್ ಅದೇ ಜಾಗಕ್ಕೆ. ಹೀಗ್ ತಿರುಗಿದ್ರೆ ಮೇಲೆ ಹೋಗುತ್ತೆ, ಹೀಗ್ ತಿರುಗಿದ್ರೆ ಕೆಳಗ್ ಬರುತ್ತೆ ಅಂತಿಲ್ಲ. ಯಾವ ತಿರುಗಿದ್ರು ಕೆಳಗೂ ಬರುತ್ತೆ, ಮೇಲೂ ಬರುತ್ತೆ. ಹ್ಯಾಕ್ ತಿರುಗಿದ್ರು ಕೆಳಗೂ ಬರುತ್ತೆ, ಮೇಲೂ ಬರುತ್ತೆ. ಸಂಸಾರ ಅನ್ನೋದು ಎರಡೂ ಕಡೆಗೆ ಹರಿಯುವ ನದಿ. ಸರಿ, ಇವತ್ತಿಗೆ ಈ ಪರೀಕ್ಷೆಯ ಚಿತ್ರಣವನ್ನು ಮುಗಿಸೋಣ. ನಾಳೆ ಮತ್ತೆ ಪಾಠ ಮುಂದುವರಿಯುತ್ತೆ. ನಾಳೆ ಅದರದ್ದು ಲಿಸ್ಟ್ ಮಾಡಿ ಮಾರ್ಕ್ಸ್ ಇದು ಹಾಕಿ ಕಳಿಸ್ತೇನೆ. ಶ್ರೀ ಹರಿಪ್ರಿಯ ಕೃಷ್ಣ ಸುನಿಶೋ